ವೆಲ್ಕಮ್ ಬ್ಯಾಕ್. ನೆತ್ತರು ರಾಜಕಾರಣಕ್ಕೆ ಬಳ್ಳಾರಿ ಅಕ್ಷರಶಃ ಬೆಚ್ಚಿಬಿದ್ದಿದೆ. ಎಲ್ಲವೂ ಸರಿಯಾಗಿದ್ದಿದ್ರೆ ಇವತ್ತು ಈ ವಾಲ್ಮೀಕಿ ಪ್ರತಿಮೆ ಅನಾವರಣ ಆಗಬೇಕಿತ್ತು, ಕಾರ್ಯಕ್ರಮ ನಡೀಬೇಕಿತ್ತು. ಆದರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನಿಂದ ವಾಲ್ಮೀಕಿ ಕಾರ್ಯಕ್ರಮ ರದ್ದಾಗಿದೆ. 9 ಕೋಟಿ ವೆಚ್ಚದಲ್ಲಿ ಎಸ್ಪಿ ಸರ್ಕಲ್ ನವೀಕರಣ ಆಗಿತ್ತು. ಆ ಸರ್ಕಲ್ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇತ್ತು. ಎಸ್ಪಿ ಸರ್ಕಲ್ನಲ್ಲಿ ವಾಲ್ಮೀಕಿ ಪ್ರತಿಮೆಗೆ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಎಸ್ಪಿ ಸರ್ಕಲ್ನಿಂದ ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗಾಗಿ ತಂದಿದೆ. ಗಡಿನಾಡಿನಲ್ಲಿ ಈ ಗುಂಡೇಟಿನ ರಾಜಕೀಯ ಜಾಸ್ತಿ ಆಗಿದ್ರಿಂದ ಈ ವಾಲ್ಮೀಕಿ ಪುತ್ಥಳಿ ಏನಿದೆ ಇದು ಅನಾವರಣ ಆಗುವಂತಹ ಕಾರ್ಯಕ್ರಮವನ್ನ ಸದ್ಯದ ಮಟ್ಟಿಗಂತೂ ಮುಂದೂಡಿಕೆ ಮಾಡಿದ್ದಾರೆ. ಮುಂದೆ ಯಾವಾಗ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ರಿಪೋರ್ಟ್ ಇದೆ ನೋಡಿ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಬಳ್ಳಾರಿಯಲ್ಲಿ ವೈಭವಯುತವಾಗಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಿತ್ತು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಆ ಪುತ್ಥಳಿ. ಇದನ್ನ ವಿಶೇಷವಾಗಿ ಏನು ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನ ಮಾಡಿದ ಅರುಣ್ ಯೋಗಿರಾಜ್ ಅವರು ಮಾಡಿರ್ತಕ್ಕಂಥದ್ದು. ಸುಮಾರು 10 ಅಡಿಯ ವಾಲ್ಮೀಕಿ ಪುತ್ಥಳಿ ಇದಾಗಿರ್ತಕ್ಕಂಥದ್ದು. ಇದನ್ನ ಬಳ್ಳಾರಿಯ ಎಸ್ಪಿ ಸರ್ಕಲ್, ಈಗ ಇದನ್ನ ವಾಲ್ಮೀಕಿ ವೃತ್ತ ಅಂತಾನೂ ಕರೀತಾರೆ. ಈ ವೃತ್ತದಲ್ಲಿ ಇಡೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅತ್ಯಾಧುನಿಕ ಶೈಲಿಯಲ್ಲಿ ಇದನ್ನ ಮಾಡಿದ್ದಾರೆ. ಅದಕ್ಕಾಗಿ ಅದ್ದೂರಿಯಾಗಿ ಇದನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಇವತ್ತು ಎಲ್ಲ ಎಸ್ಟಿ ಅಥವಾ ವಾಲ್ಮೀಕಿಯ ದೊಡ್ಡ ದೊಡ್ಡ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಆದ್ರೆ ಮೊನ್ನೆ ರಾತ್ರಿ ನಡೆದಂತ ಏನು ಉದ್ವಿಗ್ನ ಪರಿಸ್ಥಿತಿ ಆಯ್ತು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತನ ಸಾವಾಯ್ತು. ಆ ಬಳಿಕ ಈ ಒಂದು ಕಾರ್ಯಕ್ರಮವನ್ನ ರದ್ದುಗೊಳಿಸಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಈ ಒಂದು ಸ್ಟ್ಯಾಚ್ಯೂ ಎಲ್ಲರಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಇದನ್ನ ಅತ್ಯಂತ ವೈಭವಯುತವಾಗಿ ಮಾಡಬೇಕು ಅಂದ್ರೆ ಕಾರ್ಯಕ್ರಮವನ್ನ ಅಷ್ಟರ ಮಟ್ಟಿಗೆ ಇದನ್ನ ವೈಭವಯುತವಾಗಿ ತೋರಿಸಬೇಕು ಜನಗಳಿಗೆ. ಯಾಕಂದ್ರೆ ಈ ಒಂದು ಸರ್ಕಲ್ ಏನಿದೆ ಮೊದಲಿಗೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ಕಾಡ್ತಾ ಇತ್ತು. ಇದನ್ನೆಲ್ಲ ಅಗಲೀಕರಣ ಮಾಡಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಇರ್ತಕ್ಕಂಥ ಸರ್ಕಲ್ ಏನಿದೆ ಇದು ದೊಡ್ಡ ಸರ್ಕಲ್ ಮಾಡಿರ್ತಕ್ಕಂಥದ್ದು. ಸುಮಾರು 1 ಕೋಟಿ ವೆಚ್ಚದಲ್ಲಿ ಬರೀ ಸ್ಟ್ಯಾಚ್ಯೂವನ್ನೇ ಮಾಡಿಸಿದ್ದಾರೆ. ಯಾಕಾಗಿ ಅಂದ್ರೆ ಅಷ್ಟರ ಮಟ್ಟಿಗೆ ಅದನ್ನ ನೀಟಾಗಿ ಅರುಣ್ ಯೋಗಿರಾಜ್ ಅವರ ಮೂಲಕ ಮಾಡಿಸಿ ಮೈಸೂರಿನಿಂದ ಇಲ್ಲಿಗೆ ತರಿಸಿದ್ದಾರೆ. ಇವತ್ತು ಅಂದುಕೊಂಡಂತೆ ಎಲ್ಲ ನಡೆದಿದ್ರೆ ಇದನ್ನ ಏನು ಸತೀಶ್ ಜಾರಕಿಹೊಳಿ ಅವರು ಬಂದು ಉದ್ಘಾಟನೆ ಮಾಡ್ತಾ ಇದ್ರು, ನಾಗೇಂದ್ರ ಅವರು ಬರ್ತಿದ್ರು, KN ರಾಜಣ್ಣ ಅವರು ಬರ್ತಿದ್ರು. ಎಲ್ಲ ವಾಲ್ಮೀಕಿ ನಾಯಕರು ಇವತ್ತು ಬಂದು ಉದ್ಘಾಟನೆಯನ್ನ ಮಾಡಬೇಕಾಗಿತ್ತು. ಈ ಒಂದು ಸರ್ಕಲ್ಗೆ ಸುಮಾರು 10 ಕೋಟಿ ವೆಚ್ಚ, ಅಂದ್ರೆ ಸ್ಟ್ಯಾಚ್ಯೂ ಸೇರಿದಂತೆ ಸರ್ಕಲ್ ನವೀಕರಣಕ್ಕೆ ಈ ದೃಶ್ಯದಲ್ಲಿ ನೀವು ನೋಡಬಹುದು, ಒಂದು ದೊಡ್ಡ ಸರ್ಕಲ್ ಅನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಅತ್ಯಂತ ದೊಡ್ಡ ಸರ್ಕಲ್ ಈಗ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಈಗ ಸದ್ಯ ಇದೆಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ, ಅಂದ್ರೆ ದಿನಾಂಕವನ್ನ ಮುಂದೂಡಿಕೆ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಇದನ್ನ ಉದ್ಘಾಟನೆ ಮಾಡ್ತೀವಿ ಅಂತಾನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಮೊನ್ನೆ ಏನೋ ರಾತ್ರಿ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾದ, ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡಿದ್ದಾರೆ. ಇದೇ ಕಾರ್ಯಕ್ರಮಕ್ಕೋಸ್ಕರ ಬ್ಯಾನರ್ ಗಳನ್ನು ಹಾಕ್ತಾ ಇದ್ರು, ನಗರದ ಎಲ್ಲೆಡೆ ಬ್ಯಾನರ್ ಗಳನ್ನು ಹಾಕಿದ್ರು. ಆ ಬ್ಯಾನರ್ ಹಾಕ್ತಕ್ಕಂಥ ಸಂದರ್ಭದಲ್ಲೇ ಗಲಾಟೆಯಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ಈಗ ಒಂದಷ್ಟು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಬೇಸರ ಆಗಿದೆ. ಯಾಕಾಗಿ ಅಂದ್ರೆ ಈ ಸ್ಟ್ಯಾಚ್ಯೂ ಇವತ್ತು ಏನೇ ಆಗ್ಲಿ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರು. ಈಗ ಪಕ್ಷದ ವರಿಷ್ಠರು ಹಾಗೂ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರದ್ದಾಗಿದೆ. ಹೀಗಾಗಿ ಒಂದಷ್ಟು ಬೇಸರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಯಾವ ದಿನಗಳಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನ ಅಂತ ಇನ್ನು ಸ್ಪಷ್ಟಪಡಿಸಿಲ್ಲ. ಅನಿರ್ದಿಷ್ಟ ಅವಧಿಯವರೆಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನ ಅಂದ್ರೆ ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವೆಲ್ಕಮ್ ಬ್ಯಾಕ್. ನೆತ್ತರು ರಾಜಕಾರಣಕ್ಕೆ ಬಳ್ಳಾರಿ ಅಕ್ಷರಶಃ ಬೆಚ್ಚಿಬಿದ್ದಿದೆ. ಎಲ್ಲವೂ ಸರಿಯಾಗಿದ್ದಿದ್ರೆ ಇವತ್ತು ಈ ವಾಲ್ಮೀಕಿ ಪ್ರತಿಮೆ ಅನಾವರಣ ಆಗಬೇಕಿತ್ತು, ಕಾರ್ಯಕ್ರಮ ನಡೀಬೇಕಿತ್ತು. ಆದರೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನಿಂದ ವಾಲ್ಮೀಕಿ ಕಾರ್ಯಕ್ರಮ ರದ್ದಾಗಿದೆ. 9 ಕೋಟಿ ವೆಚ್ಚದಲ್ಲಿ ಎಸ್ಪಿ ಸರ್ಕಲ್ ನವೀಕರಣ ಆಗಿತ್ತು. ಆ ಸರ್ಕಲ್ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇತ್ತು. ಎಸ್ಪಿ ಸರ್ಕಲ್ನಲ್ಲಿ ವಾಲ್ಮೀಕಿ ಪ್ರತಿಮೆಗೆ
ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಎಸ್ಪಿ ಸರ್ಕಲ್ನಿಂದ. ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗಾಗಿ ತಂದಿದೆ. ಗಡಿನಾಡಿನಲ್ಲಿ ಈ ಗುಂಡೇಟಿನ ರಾಜಕೀಯ ಜಾಸ್ತಿ ಆಗಿದ್ರಿಂದ ಈ ವಾಲ್ಮೀಕಿ ಪುತ್ಥಳಿ ಏನಿದೆ ಇದು ಅನಾವರಣ ಆಗುವಂತಹ ಕಾರ್ಯಕ್ರಮವನ್ನ ಸದ್ಯದ ಮಟ್ಟಿಗಂತೂ ಮುಂದೂಡಿಕೆ ಮಾಡಿದ್ದಾರೆ. ಮುಂದೆ ಯಾವಾಗ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ರಿಪೋರ್ಟ್ ಇದೆ ನೋಡಿ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಬಳ್ಳಾರಿಯಲ್ಲಿ ವೈಭವಯುತವಾಗಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಿತ್ತು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದೇ ಆ ಪುತ್ಥಳಿ. ಇದನ್ನ ವಿಶೇಷವಾಗಿ ಏನು ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನ ಮಾಡಿದ ಅರುಣ್ ಯೋಗಿರಾಜ್ ಅವರು ಮಾಡಿರ್ತಕ್ಕಂಥದ್ದು. ಸುಮಾರು 10 ಅಡಿಯ ವಾಲ್ಮೀಕಿ ಪುತ್ಥಳಿ ಇದಾಗಿರ್ತಕ್ಕಂಥದ್ದು. ಇದನ್ನ ಬಳ್ಳಾರಿಯ ಎಸ್ಪಿ ಸರ್ಕಲ್, ಈಗ ಇದನ್ನ ವಾಲ್ಮೀಕಿ ವೃತ್ತ ಅಂತಾನೂ ಕರೀತಾರೆ. ಈ ವೃತ್ತದಲ್ಲಿ ಇಡೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದರೆ ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅತ್ಯಾಧುನಿಕ ಶೈಲಿಯಲ್ಲಿ ಇದನ್ನ ಮಾಡಿದ್ದಾರೆ. ಅದಕ್ಕಾಗಿ ಅದ್ದೂರಿಯಾಗಿ ಇದನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಇವತ್ತು ಎಲ್ಲ ಎಸ್ಟಿ ಅಥವಾ ವಾಲ್ಮೀಕಿಯ ದೊಡ್ಡ ದೊಡ್ಡ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಆದ್ರೆ ಮೊನ್ನೆ ರಾತ್ರಿ ನಡೆದಂತ ಏನು ಉದ್ವಿಗ್ನ ಪರಿಸ್ಥಿತಿ ಆಯ್ತು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತನ ಸಾವಾಯ್ತು. ಆ ಬಳಿಕ ಈ ಒಂದು ಕಾರ್ಯಕ್ರಮವನ್ನ ರದ್ದುಗೊಳಿಸಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಈ ಒಂದು ಸ್ಟ್ಯಾಚ್ಯೂ ಎಲ್ಲರಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಇದನ್ನ ಅತ್ಯಂತ ವೈಭವಯುತವಾಗಿ ಮಾಡಬೇಕು ಅಂದ್ರೆ ಕಾರ್ಯಕ್ರಮವನ್ನ ಅಷ್ಟರ ಮಟ್ಟಿಗೆ ಇದನ್ನ ವೈಭವಯುತವಾಗಿ ತೋರಿಸಬೇಕು ಜನಗಳಿಗೆ. ಯಾಕಂದ್ರೆ ಈ ಒಂದು ಸರ್ಕಲ್ ಏನಿದೆ ಮೊದಲಿಗೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ಕಾಡ್ತಾ ಇತ್ತು. ಇದನ್ನೆಲ್ಲ ಅಗಲೀಕರಣ ಮಾಡಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಇರ್ತಕ್ಕಂಥ ಸರ್ಕಲ್ ಏನಿದೆ ಇದು ದೊಡ್ಡ ಸರ್ಕಲ್ ಮಾಡಿರ್ತಕ್ಕಂಥದ್ದು. ಸುಮಾರು 1 ಕೋಟಿ ವೆಚ್ಚದಲ್ಲಿ ಬರೀ ಸ್ಟ್ಯಾಚ್ಯೂವನ್ನೇ ಮಾಡಿಸಿದ್ದಾರೆ. ಯಾಕಾಗಿ ಅಂದ್ರೆ ಅಷ್ಟರ ಮಟ್ಟಿಗೆ ಅದನ್ನ ನೀಟಾಗಿ ಅರುಣ್ ಯೋಗಿರಾಜ್ ಅವರ ಮೂಲಕ ಮಾಡಿಸಿ ಮೈಸೂರಿನಿಂದ ಇಲ್ಲಿಗೆ ತರಿಸಿದ್ದಾರೆ. ಇವತ್ತು ಅಂದುಕೊಂಡಂತೆ ಎಲ್ಲ ನಡೆದಿದ್ರೆ ಇದನ್ನ ಏನು ಸತೀಶ್ ಜಾರಕಿಹೊಳಿ ಅವರು ಬಂದು ಉದ್ಘಾಟನೆ ಮಾಡ್ತಾ ಇದ್ರು, ನಾಗೇಂದ್ರ ಅವರು ಬರ್ತಿದ್ರು, KN ರಾಜಣ್ಣ ಅವರು ಬರ್ತಿದ್ರು. ಎಲ್ಲ ವಾಲ್ಮೀಕಿ ನಾಯಕರು ಇವತ್ತು ಬಂದು ಉದ್ಘಾಟನೆಯನ್ನ ಮಾಡಬೇಕಾಗಿತ್ತು. ಈ ಒಂದು ಸರ್ಕಲ್ಗೆ ಸುಮಾರು 10 ಕೋಟಿ ವೆಚ್ಚ, ಅಂದ್ರೆ ಸ್ಟ್ಯಾಚ್ಯೂ ಸೇರಿದಂತೆ ಸರ್ಕಲ್ ನವೀಕರಣಕ್ಕೆ ಈ ದೃಶ್ಯದಲ್ಲಿ ನೀವು ನೋಡಬಹುದು ಒಂದು ದೊಡ್ಡ ಸರ್ಕಲ್ ಅನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಅತ್ಯಂತ ದೊಡ್ಡ ಸರ್ಕಲ್ ಈಗ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಈಗ ಸದ್ಯ ಇದೆಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ, ಅಂದ್ರೆ ದಿನಾಂಕವನ್ನ ಮುಂದೂಡಿಕೆ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಇದನ್ನ ಉದ್ಘಾಟನೆ ಮಾಡ್ತೀವಿ ಅಂತಾನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಮೊನ್ನೆ ಏನೋ ರಾತ್ರಿ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾದ, ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡಿದ್ದಾರೆ. ಇದೇ ಕಾರ್ಯಕ್ರಮಕ್ಕೋಸ್ಕರ ಬ್ಯಾನರ್ ಗಳನ್ನು ಹಾಕ್ತಾ ಇದ್ರು, ನಗರದ ಎಲ್ಲೆಡೆ ಬ್ಯಾನರ್ ಗಳನ್ನ ಹಾಕಿದ್ರು. ಆ ಬ್ಯಾನರ್ ಹಾಕ್ತಕ್ಕಂಥ ಸಂದರ್ಭದಲ್ಲೇ ಗಲಾಟೆಯಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ಈಗ ಒಂದಷ್ಟು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಬೇಸರ ಆಗಿದೆ. ಯಾಕಾಗಿ ಅಂದ್ರೆ ಈ ಸ್ಟ್ಯಾಚ್ಯೂ ಇವತ್ತು ಏನೇ ಆಗ್ಲಿ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರು. ಈಗ ಪಕ್ಷದ ವರಿಷ್ಠರು ಹಾಗೂ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರದ್ದಾಗಿದೆ. ಹೀಗಾಗಿ ಒಂದಷ್ಟು ಬೇಸರ ಆಗಿರ್ತಕ್ಕಂಥದ್ದು. ಇನ್ನ ಮುಂದಿನ ಯಾವ ದಿನಗಳಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನ ಅಂತ ಇನ್ನು ಸ್ಪಷ್ಟಪಡಿಸಿಲ್ಲ. ಅನಿರ್ದಿಷ್ಟ ಅವಧಿಯವರೆಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನ ಅಂದ್ರೆ ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಂದೂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.